ಪ್ರಮುಖ ಸುದ್ದಿಗಳು. ವಿಜಯಪುರ ವರದಿ. ಪಟ್ಟಣದ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ಅವರ ಹುಟ್ಟುಹಬ್ಬದ ಪ್ರಯುಕ್ತ ವಿಶೇಷ ಪೂಜೆ ನಡೆಸಿದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ. ನಮ್ಮ ಪಕ್ಷದ ಯೋಜನೆಗಳಿಗೆ ವಿರೋಧ ಪಕ್ಷಗಳು ಗೊಂದಲವನ್ನ ಸೃಷ್ಟಿಸುತ್ತಿದ್ದಾರೆ. ನಮ್ಮ ಸರ್ಕಾರ ಸುಭದ್ರವಾಗಿ ನುಡಿದಂತೆ ಎಲ್ಲಾ ಯೋಜನೆಗಳು ನೀಡುತ್ತಿದೆ ಎಂದು ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರದ ಶ್ರೀ ಚನ್ನಕೇಶವ ಸ್ವಾಮಿ ಲೋಕಸಭಾ ಕ್ಷೇತ್ರದ ಸಂಸದರಾದ ಬಿಎನ್ ಬಚ್ಚೇಗೌಡರವರ ಕುಟುಂಬದ ಮನೆದೇವರು. ಸಂಸದರಾದ ಬಿಎನ್ ಬಚ್ಚೇಗೌಡರವರ ಕುಟುಂಬದಲ್ಲಿ ಯಾವುದೇ ಶುಭ ಸಮಾರಂಭಗಳಾದಾಗ, ಕುಟುಂಬದಲ್ಲಿ ಹುಟ್ಟುಹಬ್ಬಗಳು, ರಾಜಕೀಯವಾಗಿ ನಾಮಿನೇಷನ್ ಸಲ್ಲಿಸುವಾಗ, ಶ್ರೀ ಚನ್ನಕೇಶವ ಸ್ವಾಮಿರವರ ಬ್ರಹ್ಮರಥೋತ್ಸವ, ಪ್ರಥಮ ವೈಕುಂಠ ಏಕಾದಶಿ ಇನ್ನಿತರೆ ಶುಭ ಕಾರ್ಯಕ್ರಮಗಳಲ್ಲಿ ಕುಟುಂಬ ಸಮೇತರಾಗಿ ಮನೆದೇವರಾದ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯಕ್ಕೆ ಇಂದು ಹೊಸಕೋಟೆ ಶಾಸಕರು ದಾನಿಗಳಾದ ಶರತ್ ಬಚ್ಚೇಗೌಡರವರ ಹುಟ್ಟುಹಬ್ಬದ ಪ್ರಯುಕ್ತ ಕುಟುಂಬ ಸಮೇತರಾಗಿ ಆಗಮಿಸಿ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಪರಮಧಾಮದಿಂ ಶಿವತಾನುಬಂದಿಹನು ಮರೆಯದೆ ನೆನೆಯಿರಿ ಪ್ರಿಯ ತಂದೆಯನು. ಚನ್ನಕೇಶವ ಸ್ವಾಮಿ ದೇವಾಲಯಕ್ಕೆ ಕುಟುಂಬ ಸಮೇತರಾಗಿ ಆಗಮಿಸಿ ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ ನಂತರ ಸುದ್ದಿಗಾರರ ಜೊತೆಗೆ ಮಾತನಾಡುತ್ತಾ ಬಿಜೆಪಿಯವರು ಹತಾಶರಾಗಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಬಗ್ಗೆ ಹಾಗೂ ಸಚಿವರುಗಳ ವಿರುದ್ಧ ಇಲ್ಲಸಲ್ಲದ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ. ಇದೆಲ್ಲ ಸುಳ್ಳಿನ ಆರೋಪ. ನಾವು ರಾಜ್ಯದ ಅಭಿವೃದ್ಧಿಯ ಕಡೆಗೆ ಒಗ್ಗಟ್ಟಾಗಿ ಏಳಿಗೆಗಾಗಿ ದುಡಿಯುತ್ತಿದ್ದೇವೆ ಎಂದು ಹೇಳಿದರು. ಮುಂಬರುವ ಲೋಕಸಭಾ ಚುನಾವಣೆಗಾಗಿ ಈಗಾಗಲೇ ಕೆಪಿಸಿಸಿ ಕಚೇರಿಗಳಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರದ ಶಾಸಕರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಮುಖಂಡರುಗಳು ಸೇರಿದಂತೆ ಎಲ್ಲರ ಅಭಿಪ್ರಾಯಗಳನ್ನು ಸಂಗ್ರಹಿಸಿದ್ದಾರೆ. ಲೋಕಸಭಾ ಚುನಾವಣೆ ಅಭ್ಯರ್ಥಿಗಳು 3 ರಿಂದ 4 ಮಂದಿ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಹೈಕಮಾಂಡ್ ತೀರ್ಮಾನದಂತೆ ಪಕ್ಷ ಯಾರಿಗೆ ಟಿಕೆಟ್ ಅನ್ನು ನೀಡಿದ್ರೋ ನಾವು ಅವರನ್ನ ಗೆಲ್ಲಿಸಿ ತರುವುದಾಗಿ ತಿಳಿಸಿದರು. ನಿವೃತ್ತಿಗಿಂತ ಜನರ ಸೇವೆ. ಬಿಎನ್ ಬಚ್ಚೇಗೌಡರವರು ರಾಜಕೀಯದಿಂದ ನಿವೃತ್ತಿಗಿಂತ ರಾಜಕೀಯದಲ್ಲಿ ಅವರ ಅನುಭವ 50 ವರ್ಷಗಳಿಗಿಂತ ಇದ್ದು, ಅವರ ಅನುಭವ ನಮ್ಮಂತಹ ಯುವ ಪೀಳಿಗೆಗೆ ಬೇಕಾಗಿದೆ. ಅವರು ಜನರ ಮಧ್ಯೆ ಇದ್ದು ಜನರ ಸೇವೆ ಕೆಲಸವನ್ನ ಮಾಡುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ನಿವೃತ್ತಿ ಬಗ್ಗೆ ತಿಳಿಸುತ್ತಾರೆ ಎಂದರು. ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅನ್ನ ಬಿಟ್ಟು ಹೋಗುವ ಮಾತೇ ಇಲ್ಲ. ಜಗದೀಶ್ ಶೆಟ್ಟರು ಪಕ್ಷ ಬಿಡುವಾಗ ಅವರನ್ನ ಮನವೊಲಿಸಿ ಅವರನ್ನ ಅಲ್ಲೇ ಇಟ್ಟುಕೊಳ್ಳಬೇಕಾಗಿತ್ತು. ಬಿಜೆಪಿಯವರ ಧೋರಣೆಯಿಂದ ಬೇಸತ್ತು ನಮ್ಮ ಕಾಂಗ್ರೆಸ್ ಪಕ್ಷವನ್ನ ಸೇರಿದ್ದಾರೆ. ಈಗಾಗಲೇ ಪಕ್ಷವನ್ನ ಬಿಟ್ಟಿದ್ದು ಅವರು ನಮ್ಮ ಜೊತೆಯಲ್ಲೇ ಇರುತ್ತಾರೆ. ಅವರು ಪಕ್ಷ ಸಂಘಟನೆಯಲ್ಲಿ ತೊಡಗಿರುತ್ತಾರೆ ಎಂದರು. ನೆನೆ ಮನವೇ ನೀ ಪರಮಾತ್ಮನ ಮರೆತಿರುವೆ ಆ ಸುಖದಾತನ. ನೆನೆ ಮನವೇ ನೀ ಪರಮಾತ್ಮನ ಮರೆತಿರುವೆ ಆ ಸುಖದಾತನ. ನೆನೆ ಮನವೇ ನೀ ಪರಮಾತ್ಮನ. ಸಿಲುಕಿರುವೆ
ಕೊಡದೆ ಕೊಟ್ಟಿರೋ ಕಾರಣದಿಂದ ಇವತ್ತು ರಾಜ್ಯಕ್ಕೆ ಆರ್ಥಿಕ ಇಕ್ಕಟ್ಟಾಗ್ತಾ ಇದೆ ಬಿಟ್ಟರೆ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಯಾವ ಒಂದು ಯೋಜನೆಗಳ ಅಡಿಗಳಲ್ಲಿ ಕೂಡ ತೊಂದರೆ ಆಗ್ತಾ ಇಲ್ಲ. ಮತ್ತು ನಾವು ಕೊಟ್ಟಿರೋ ಯೋಜನೆಯಲ್ಲಿ ಯಾವುದಾದ್ರೂ ಒಂದು ಮಧ್ಯಸ್ಥಿಕೆ ಎಲ್ಲರೂ ಅಥವಾ ಮಧ್ಯವರ್ತಿಗಳಿಗೆ ಅನುಕೂಲ ಆಗ್ತಾರಂಥ ಒಂದು ಯೋಜನೆ ನಮ್ಮದು ಎಲ್ಲಾದರೂ ಕಾಂಟ್ರಾಕ್ಟ್ರು, ಕಮಿಷನ್ನು, ಮಧ್ಯವರ್ತಿ ಯಾವುದಾದ್ರೂ ಇದೆಯಾ? ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಭಾಗ್ಯ ಕೂಡ ನೇರವಾಗಿ ಫಲಾನುಭವಿಗಳಿಗೆ ಎಲ್ಲೂ ಕೂಡ ಒಂದು ರೂಪಾಯಿ ಸೋರಿಕೆ ಆಗದೆ ಇದ್ದಂಗೆ ಕೊಡ್ತಿರ್ತಕ್ಕಂಥ ಯೋಜನೆ. ಶಕ್ತಿಯಲ್ಲಿ ಸೋರಿಕೆ ಆಗೋಕ್ಕೆ ಸಾಧ್ಯ ಇಲ್ಲ, ಗೃಹಲಕ್ಷ್ಮಿಯಲ್ಲಿ ಸೋರಿಕೆ ಆಗೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಏನು ಭಾಗ್ಯ ನಮ್ಮ ಗೃಹಲಕ್ಷ್ಮಿ ಇವತ್ತು ಈಗ ತಾವು ನೋಡ್ದಂಗೆ ಅವ್ರ ಪಕ್ಷ ಬಿಡಬೇಕಾದಂಥ ಸಂದರ್ಭದಲ್ಲೇ ಅವ್ರಿಗೆ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ, ಉಳಿಸ್ಕೊಳ್ಳೋಂಥ ಸಾಮರ್ಥ್ಯ ಇರಲಿಲ್ಲ, ಉಳಿಸ್ಕೊಳ್ಳೋಂಥ ಒಂದು ಇಚ್ಛೆ ಇರಲಿಲ್ಲ. ಇವತ್ತು ಪಕ್ಷ ಬಿಟ್ಟವು ಅವ್ರನ್ನ ವಾಪಸ್ ತರಿಸುವಂಥದ್ರಲ್ಲಿ ಯಾವುದೂ ಅರ್ಥ ಇದೆ. ಬಿಟ್ಟೋದಂಥ ಸಂದರ್ಭದಲ್ಲಿ ಉಳಿಸ್ಕೋಬೇಕಾಗಿತ್ತು, ಬಿಟ್ಟೋಗಂಥ ಸಂದರ್ಭದಲ್ಲಿ ಉಳಿಸ್ಕೊಳ್ಳಾರ್ದೆ ಇವತ್ತು ಸುಮ್ಮನೆ ಗೊಂದಲ ಸೃಷ್ಟಿ ಮಾಡಬೇಕು. ಅದು ಕೂಡ ಇವತ್ತು ಏನು ಸದನ ನಡೀತಾ ಇರ್ತಕ್ಕಂಥದ್ದು ಬೆಳಗಾಂ ಪ್ರದೇಶದಲ್ಲಿರ್ತಕ್ಕಂಥದ್ದು ಸುಮ್ಮನೆ ಜಗದೀಶ್ ಶೆಟ್ಟರ್ ಅವರ ಹೆಸರನ್ನ ಒಂದು ಎತ್ತಿ ಬಿಟ್ಟಿದ್ದಾರೆ. ಜಗದೀಶ್ ಶೆಟ್ಟರ್ ಅವರು ಸಂತೋಷವಾಗಿದ್ದಾರೆ, ನಮ್ಮ ಜೊತೆ ಇದ್ದಾರೆ, ಹಿರಿಯ ಮುಖಂಡರಾಗಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರು ಪಕ್ಷದ ಸಂಘಟನೆಗೆ ಸತತವಾಗಿ ದುಡಿತಾರೆ ಮತ್ತು ಮುಂಬರುವಂಥ ಏನು MP ಚುನಾವಣೆಯಲ್ಲಿ ಪಕ್ಷನ ಬಲಿಷ್ಠಗೊಳ್ಳಕ್ಕೆ ಏನೇನು ಪ್ರಯತ್ನಗಳು ಮಾಡಬೇಕು ಎಲ್ಲವನ್ನೂ ಕೂಡ ಪಕ್ಷದ ಪರವಾಗಿ ಮಾಡ್ತಾರೆ. ರಾಜ್ಯ ಆರ್ಥಿಕವಾಗಿ ಸದೃಢವಾಗಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಒಂದು ನಾವು ಫೈನಾನ್ಸ್ ಇಶ್ಯೂದಲ್ಲಿ ಬಂದರೆ ಅವ್ರಿಗೆ ಎಷ್ಟು ಅನುಭವ, ಅವ್ರಿಗೆ ಎಷ್ಟು ತಿಳುವಳಿಕೆ, ಅವ್ರಿಗಿರಷ್ಟು ಒಂದು ನಾಲೆಡ್ಜು ಬಹುಶಃ ದೇಶದಾದ್ಯಂತ ಯಾರಿಗೂ ಇಲ್ಲ ಅಂತ ನಾವಾದರೂ ಭಾವಿಸ್ತೀವಿ. ಆರ್ಥಿಕ ಇಕ್ಕಟ್ಟಿಗೆ ಇರ್ತಕ್ಕಂಥ ಕಾರಣ ಏನಂತಂದರೆ ಇವ್ರು ಕಟ್ಟಿರ್ತಕ್ಕಂಥ ಕಟ್ಟೆ ನಮ್ಮ ಭಾಗಿಗಳಿಂದ ಅಂತ. ಆದರೆ ತುಂಬಿಕೊಂಡು ಸರ್ಕಾರ ಸಂಪೂರ್ಣವಾಗಿ ಒಗ್ಗಟ್ಟಾಗಿ ಒಂದಾಗಿ ಇವತ್ತು ಕಾರ್ಯನಿರ್ವಹಣೆ ಮಾಡ್ತಾರೆ. ಅದರಲ್ಲಿ ಯಾವೊಂದು ಕಿತ್ತಾಟ ಕಚ್ಚಾಟ ಅಂತ ಯಾವುದೂ ಇಲ್ಲ. ಇದು ವಿಪಕ್ಷಗಳು ಹತಾಶರಾಗಿ ಇವತ್ತು ಅವರು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಕಟ್ಟುಕತೆ ಬಿಟ್ಟರೆ ಇದರಲ್ಲಿ ಯಾವ ನಿಜ ವಾಸ್ತವಾಂಶ ಏನೂ ಇಲ್ಲ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವ ಸಂಪುಟ, ಶಾಸಕರುಗಳು ನಾವೆಲ್ಲರೂ ಕೂಡ ಒಂದಾಗಿ ಒಗ್ಗಟ್ಟಾಗಿ ಕರ್ನಾಟಕ ರಾಜ್ಯದ ಏಳಿಗೆಗಾಗಿ ಏನೇನಾಗಿ ನಾವು ಶ್ರಮಿಸಬೇಕು ಸರ್ವ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಈ ಪಕ್ಷದಲ್ಲಿ ಇಬ್ಬರು ಓಡಾಡ್ತಾ ಇದ್ದಾರೆ, ಯಡಿಯೂರಪ್ಪನವರು ಸ್ವಲ್ಪ ಇದಪ್ಪ ನಿಕ್ಕಿನ 6 ತಿಂಗಳು ಸುಧಾರಿಸ್ಕೊತಾರೆ ಓಡಾಡ್ತಾ ಇದ್ದಾರೆ. ನೀವು ಯಾರ ಕಡೆ ಒಲವು ಈಗ ನಿನ್ನೆ ತಾನೇ KPCC ಬೆಂಗಳೂರಿನ KPCC ಕಚೇರಿಯಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಬರೋಂಥ 8 ಶಾಸಕ ಏನು ಇವತ್ತು ಕ್ಷೇತ್ರಗಳವೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗಳವೆ ಅಲ್ಲಿಂದ ಇದ್ದಂಥ ಬ್ಲಾಕ್ ಅಧ್ಯಕ್ಷರುಗಳನ್ನ, ಕಾರ್ಯಕರ್ತರುಗಳನ್ನ, ಮುಖಂಡರುಗಳನ್ನ, ಹಾಲಿ ಮಾಜಿ ಶಾಸಕರುಗಳನ್ನ ಕರೆದು ಅಭಿಪ್ರಾಯ ಸಂಗ್ರಹಣಾ ಸಭೆ ನಡೀತು ನಮ್ಮ ಜಮೀರಣ್ಣವರ ನೇತೃತ್ವದಲ್ಲಿ. ಅಲ್ಲಿ ಮೂಲೆಗಳಿಂದ ಬಂದಿರತಕ್ಕಂಥವ್ರು ಎಲ್ಲರೂ ಕೂಡ ಒಕ್ಕರುಳಿಂದ ಕೊಟ್ಟಂಥ ಅಭಿಪ್ರಾಯ ಏನಂತಂದರೆ ಪಾರ್ಟಿ ತೀರ್ಮಾನ ಮಾಡಿ ಯಾರನ್ನ ಅಭ್ಯರ್ಥಿಯಾಗಿ ಕೊಡ್ತಾರೋ ಈ ಬಾರಿ 100ಕ್ಕೆ 100 ವಿಜಯ ಪತಾಕಿನ ಈ ಬಾರಿ ಕಾಂಗ್ರೆಸ್ ಪಕ್ಷನೇ ನಾವು ಆರಿಸ್ತೀವಿ, ಎಲ್ಲರೂ ಕೂಡ ಒಗ್ಗಟ್ಟಾಗಿ ದುಡಿತೀವಿ ಅನ್ನೋಂಥ ಒಂದು ಅಭಿಪ್ರಾಯನ ಸ್ಪಷ್ಟವಾಗಿ ಎಲ್ಲರೂ ಕೂಡ ವ್ಯಕ್ತಪಡಿಸಿದ್ರು. ಸಭೆಯಲ್ಲಿ ಒಂದು 2-3 ಒಂದು 4-5 ಹೆಸರುಗಳೇ ಪ್ರಸ್ತಾಪ ಆದವು, ಯಾರ್ಯಾರೆಲ್ಲ ಅಭ್ಯರ್ಥಿಗಳಿಗೆ ಆಕಾಂಕ್ಷಿಗಳಿದ್ದಾರೆ ಅಂತೇಳಿ. ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಆಗಿರ್ಬೋದು, ರಾಜ್ಯದ ನಾಯಕತ್ವವಾಗಿರ್ಬೋದು ಕೂಲಂಕುಷವಾಗಿ ಚರ್ಚೆಯನ್ನು ಮಾಡಿ ಒಳ್ಳೆ ಅಭ್ಯರ್ಥಿನ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಮಗ್ರವಾದಂಥ ಅಭಿವೃದ್ಧಿಗೆ ದುಡಿಯುವಂಥ ಅಭ್ಯರ್ಥಿನ ನಾವು ಆಯ್ಕೆ ಮಾಡಿಕೊಂಡು ಮತದಾರರ ಮುಂದೆ ಬಂದು ಅವರ ಆಶೀರ್ವಾದನ ಪಡ್ಕೊಂಡು ಕಾಂಗ್ರೆಸ್ಸಿಂದ ನಾವು ಜಯನ ಸಾಧಿಸ್ತೀವಿ ಅನ್ನೋಂಥ ವಿಶ್ವಾಸ ನಮಗಿದೆ. ಬಚ್ಚೇಗೌಡರು ರಾಜಕೀಯ ನಿವೃತ್ತಿಲ್ಲ. ಬಚ್ಚೇಗೌಡರು ರಾಜಕೀಯದಿಂದ ನಿವೃತ್ತಿಲ್ಲ. ಇವತ್ತಾಗಲೇ ಸುದೀರ್ಘವಾಗಿ ಸುಮಾರು 50 ವರ್ಷಕ್ಕೂ ಹೆಚ್ಚು ಕಾಲ ಅವರು ಜನರ ಮಧ್ಯೆ ಎದ್ದು ಸಾಕಷ್ಟು ಸೇವೆನ ಜನಕ್ಕೆ ಎಲ್ಲ ರೀತಿಯಲ್ಲಿ ಮಾಡಿದರೆ ಮುಂದಿನ ದಿನಗಳಲ್ಲಿ ಕೂಡ ಅವರು ಜನರ ಮಧ್ಯೆನೇ ಇದ್ಕೊಂಡು ಹಿಂದೆಯಿಂದ ಬಂದಿರತಕ್ಕಂಥ ಹಾದಿಯವರು ಜನರ ಮಧ್ಯೆ ಎದ್ದು ಜನರ ಸೇವೆ ಮಾಡ್ತಾರೆ. ಸಕ್ರಿಯವಾಗಿ ಚುನಾವಣೆ ರಾಜಕೀಯ ಮಾಡೋದು ಬಿಡೋದು ಅದನ್ನ ಮುಂದಿನ ದಿನಗಳಲ್ಲಿ ಅವರು ತೀರ್ಮಾನ ಮಾಡಿರ್ತಾರೆ. ಆದರೆ ಯಾವುದೇ ಕಾರಣಕ್ಕೂ 50 ವರ್ಷಕ್ಕೂ ಹೆಚ್ಚು ಜನಸೇವೆಯ ಇತಿಹಾಸ ಇರ್ತಕ್ಕಂಥದ್ದು. ಮುಂದಿನ ಆದಮೇಲೆ ನಾನು ನಿವೃತ್ತಿ ಆಗೋಗ್ಬಿಡ್ತೀನಿ ಅಂತ ಹೇಳೋಕ್ಕೆ ಇದು ಸಂಬಳದ ಜಾಕೆ ಉದ್ಯೋಗ ಅಲ್ಲ. ಅವರು ಸ್ವಇಚ್ಛೆಯಿಂದ ಜನರ ಒಂದು ಆಶೀರ್ವಾದದಿಂದ ಜನರ ಮಧ್ಯೆ ಬಂದು ಅವರು ಸೇವೆ ಮಾಡಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಕೂಡ ಆ ಥರ ಅವರು ನಡ್ಕೊಂಡು ಹೋಗ್ತಾರೆ ಅಂತ ಸಂಪೂರ್ಣವಾದಂಥ ವಿಶ್ವಾಸ ನಮಗೆ. ಈ ಸಂದರ್ಭದಲ್ಲಿ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದ ಅರ್ಚಕರಾದ ಮುರಳೀಧರ ಭಟ್ಟಾಚಾರ್ಯರವರು ವಿಶೇಷ ಪೂಜೆಯನ್ನ ನಡೆಸಿಕೊಟ್ಟರು. ಲೋಕಸಭಾ ಸದಸ್ಯ BN ಬಚ್ಚೇಗೌಡರವರ ಕುಟುಂಬದವರು ಹಾಗೂ ಕೆಪಿಸಿಸಿ ಸದಸ್ಯ ದ್ಯಾವರಹಳ್ಳಿ ವಿ ಶಾಂತಕುಮಾರ್, ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನಕುಮಾರ್, ಸಮಾಜ ಸೇವಕ ದೊಡ್ಡ ತತ್ತಮಂಗಲ ನಾರಾಯಣಸ್ವಾಮಿ, ಪ್ರಭಾಕರ್, ಕಾಂಟ್ರಾಕ್ಟರ್ ಬಚ್ಚೇಗೌಡ,
ಕಾಂಟ್ರಾಕ್ಟರ್ ಸುಪ್ರೀತ್ ಗೌಡ, ಕಾಂಗ್ರೆಸ್ ಪಕ್ಷದ ಮುಖಂಡರು, ಅಭಿಮಾನಿಗಳು, ಕಾರ್ಯಕರ್ತರು ಸುಮಾರು ಸಂಖ್ಯೆಯಲ್ಲಿ ಹಾಜರಿದ್ದು ಹೊಸಕೋಟೆ ಶಾಸಕರಾದ ಶರತ್ ಬಚ್ಚೇಗೌಡರವರ ಹುಟ್ಟುಹಬ್ಬದ ಕೇಕ್ ಅನ್ನು ಕತ್ತರಿಸುವ ಮೂಲಕ ಅಭಿನಂದಿಸಿ ಶುಭಾಶಯಗಳನ್ನು ತಿಳಿಸಿದರು. ದೇಹದಲ್ಲಿ ಬಲು ನೊಂದೇ ಈ ಬಂಧನದಲ್ಲಿ ಮುಳುಗಿರುವೆ ಭವಸಾಗರದಲ್ಲಿ ಮುಳುಗಿರುವೆ ಭವಸಾಗರದಲ್ಲಿ ಕಲುಷಿತವಾಗಿಹ ಕಲಿಯುಗದಲ್ಲಿ ನೆನೆ ಮನವೇ ನೀ ಪರಮಾತ್ಮನ ಮರೆತಿರುವೆ ಆ ಸುಖದಾತನ ನೆನೆ ಮನವೇ ನೀ